ಪ್ರಭು ಭಲೆ ಲಕ್ಷ್ಮಣ ಭಲೆ, ನಿನ್ನ ಶರಾಘಾತಕ್ಕೆ ಈ ಇಂದ್ರಜಿತ್ತು ಮೂರ್ಛಿತನಾಗಿದ್ದಾನೆ. ಇವನು ಬಹಳ ಬೇಗ ಹತನಾಗುವುದರಲ್ಲಿ ಸಂದೇಹವೇ ಇಲ್ಲ. ಹೌದು, ಸಂದೇಹವೇ ಇಲ್ಲ. ನನ್ನ ದುಃಖವೇ ನುಂಗಲಾಗದ ನಾನು ನಿನ್ನನ್ನು ಹೇಗೆ ಸಮಾಧಾನ ಪಡಿಸಲಿ ಮಗಳೇ? ನೀನು ದುಃಖಿಸಬೇಡ ಎಂದು ನಾನು ಹೇಳಿದರೆ ಅದಕ್ಕೆ ಅರ್ಥವೇ ಇಲ್ಲದಂತಾಗುತ್ತದೆ. ದೇವರೇ, ನಮ್ಮ ದುಃಖ ನುಂಗಲಾರದಷ್ಟು ಅಪಾರವಾಗಿದೆ. ಆದರೆ ಆ ಪತಿವ್ರತೆಯಾದ ಸೀತೆಯ ದುಃಖವನ್ನು ಕಲ್ಪಿಸಿಕೊಂಡರೆ ಅದು ಇನ್ನಷ್ಟು ಯಾತನೆಯನ್ನು ನೀಡುತ್ತದೆ. ಪತಿವ್ರತೆಯನ್ನು ಕಾಡಿದ ಪಾಪ ಕಾರ್ಯಗಳಿಂದ ಯಾರಿಗೆ ತಾನೇ ಒಳಿತಾಗುತ್ತದೆ? ಆ ಪತಿವ್ರತೆಗೆ ಪತಿಗೆ ಬೇಕಿಲ್ಲದಿದ್ದಾಗ ಯಾರು ತಾನೇ ಕಾಯುತ್ತಾರೆ ಸುಲೋಚನ? ನಿನ್ನ ಪತಿ ನಿನ್ನ ಮಾತನ್ನು ಕೇಳಲಿಲ್ಲ, ನನ್ನ ಪತಿ ನನ್ನ ಮಾತನ್ನು ಕೇಳಲಿಲ್ಲ. ಈ ಯುದ್ಧವಿಲ್ಲದೆ ಸೀತಾರಾಮರ ಸಮಾಗಮವಿಲ್ಲ. ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಕೇವಲ ಅಬಲೆಯರು ದುಃಖಿಸುವಲ್ಲದೆ ನಮಗೆ ಅನ್ಯ ಮಾರ್ಗವೇ ಇಲ್ಲ. ದೇವರೇ, ಅಳಬೇಡಿ, ನಾನು ಸಹಿಸಲಾರೆ. ಕೈ ಮೀರಿದ ಈ ಸಂದರ್ಭದಲ್ಲಿ ಕಾಯವಲ್ಲ ಕರುನಾಡು ಆ ಕೈಲಾಸಪತಿಯೊಬ್ಬನೇ. ಅನಾಥೋ ದೈವ ರಕ್ಷಕ. ಹೌದು ಸುಲೋಚನ, ನಮ್ಮನ್ನು ರಕ್ಷಿಸಬೇಕಾದ ನಾಥರೇ ಕೈಬಿಟ್ಟ ಮೇಲೆ ನಾವು ನಿಜವಾಗಲೂ ಅನಾಥರೇ. ಆ ದೈವವೇ ನಮ್ಮನ್ನು ರಕ್ಷಿಸಬೇಕು. ನಿನ್ನ ಪತಿಯನ್ನು ಕಾಪಾಡು ಎಂದು ದೇವಿ ಪಾರ್ವತಿಯಲ್ಲಿ ಪ್ರಾರ್ಥಿಸು. ಹಾಗೆ ಮಾಡುತ್ತೇನೆ ಅತ್ತೆಯರು, ಹಾಗೆ ಮಾಡುತ್ತೇನೆ.
ಪ್ರಣಾಮಗಳು ರಾಮಚಂದ್ರ ಪ್ರಭು. ನಿಕುಂಬಿಲಾವನದ ಆಲದ ಮರದ ಬಳಿಯ ವಾರ್ತೆಯನ್ನು ತಂದಿದ್ದೇನೆ ಪ್ರಭು. ಅಲ್ಲಿ ನನ್ನ ಸೋದರ ಲಕ್ಷ್ಮಣನಿಗೂ ರಾವಣಪುತ್ರ ಇಂದ್ರಜಿತುವಿಗೂ ಯುದ್ಧ ಆರಂಭವಾಗಿದೆ ಅಂದರೆ? ಹೌದು ಪ್ರಭು, ಯುದ್ಧ ಆರಂಭವಾಗಿ ಬಹಳ ಹೊತ್ತಿನಿಂದ ನಡೆಯುತ್ತಿದೆ. ಇಬ್ಬರೂ ಎಡೆಬಿಡದೆ ಬಾಣ ಪ್ರಯೋಗಿಸುತ್ತಿದ್ದಾರೆ. ಒಂದು ಬಾರಿ ಇಂದ್ರಜಿತು ಬಿಟ್ಟ ಬಾಣದಿಂದ ಲಕ್ಷ್ಮಣ ಗಾಯಗೊಂಡ. ನನ್ನ ಸೋದರ ಗಾಯಗೊಂಡನೆ? ಏನು ಅಪಾಯವಿಲ್ಲವಷ್ಟೇ? ನಾನು ಈಗಲೇ ಅವನ ಸಹಾಯಕ್ಕೆ ಹೋಗಬೇಕು. ಶಾಂತರಾಗಿ ಪ್ರಭು, ಆತಂಕ ಪಡಬೇಕಾದ ಅಗತ್ಯವಿಲ್ಲ. ಅದೊಂದು ಸಣ್ಣ ಗಾಯ. ವಿಭೀಷಣನ ಉಪಚಾರದಿಂದ ಶೀಘ್ರವಾಗಿ ಚೇತರಿಸಿಕೊಂಡು ಮತ್ತೆ ತಮ್ಮ ಪರಾಕ್ರಮವನ್ನು ತೋರುತ್ತಿದ್ದಾರೆ. ಸದ್ಯ ಈಗ ನನಗೆ ಸಮಾಧಾನವಾಯಿತು. ಲಕ್ಷ್ಮಣ ಈಗ ಇಮ್ಮಡಿ ಉತ್ಸಾಹದಿಂದ ಹೋರಾಡುತ್ತಿದ್ದಾರೆ. ಅಷ್ಟೇ ಅಲ್ಲ ಪ್ರಭು, ಆ ರಾವಣ ಪುತ್ರ ಮಾಯಾವಿಯಾದ ಇಂದ್ರಜಿತು ಮೂರ್ಛೆ ಹೋಗುವಂತೆ ಮಾಡಿದ್ದಾರೆ. ಏನು? ಇದು ನಿಜವೇ? ಇಂದ್ರಜಿತು ಮೂರ್ಛೆ ಹೋದನೆ? ನಾಗಪಾಶದಿಂದ ಬ್ರಹ್ಮಾಸ್ತ್ರದಿಂದ ನಮ್ಮನ್ನು ಮೂರ್ಛೆಗೊಳಿಸಿದ ಆ ಇಂದ್ರಜಿತು ನನ್ನ ಸೋದರ ಲಕ್ಷ್ಮಣನಿಂದ ಮೂರ್ಛಿತನಾದನೆ. ಭಲೆ ಲಕ್ಷ್ಮಣ, ಭಲೆ. ಇದು ನಿಜವಾಗ್ಲೂ ಸಂತೋಷದ ವಾರ್ತೆ. ಎಲೈ ದೂತ, ಅಪ್ಪಣೆ ಮಾಡಿ ಪ್ರಭು. ನಾನು ಈಗ ಬಿಡಾರದ ಬಳಿಗೆ ಹೋಗುತ್ತೇನೆ. ನೀನು ಅಲ್ಲಿಯೇ ಇದ್ದು ಮುಂದೆ ಏನಾಗುವುದೆಂದು ತಿಳಿದುಕೊಂಡು ಬಂದು ನನಗೆ ತಿಳಿಸು. ಹಾಗೆ ಆಗಲಿ ಪ್ರಭು. ಅತ್ತೆಯವರಿಗೆ ಪ್ರಣಾಮಗಳು. ದೀರ್ಘ ಸುಮಂಗಲಿ. ಇದೇನಿದು ಸುಲೋಚನ? ನಿನ್ನ ವಸ್ತ್ರಭೂಷಣಗಳೆಲ್ಲ ಏನಾದವು? ವಿರಾಗಿಣಿಯಂತೆ ನಿರಾಭರಣ ಸಾಧಾರಣ ವಸ್ತ್ರಗಳು ಏಕೆ ಮಗಳೇ? ರಣರಂಗದಲ್ಲಿ ಹೋರಾಡುತ್ತಿರುವ ಪತಿಯ ಶ್ರೇಯಸ್ಸಿಗಾಗಿ ಪ್ರಾರ್ಥಿಸಲು ಸರ್ವಮಂಗಳೆಯ ಸನ್ನಿಧಿಗೆ ಹೋಗುತ್ತಿರುವಾಗ ರಾಜೋಚಿತವಾದ ವಸ್ತ್ರಾಭರಣಗಳು ಬೇಡವೆನಿಸಿತು. ಅತ್ತೆಯವರೇ, ನಾನು ನನ್ನ ಪ್ರಾರ್ಥನೆ ಫಲಿಸುವವರೆಗೂ ದೇವಿಯ ಸನ್ನಿಧಿಯನ್ನು ಬಿಟ್ಟು ಬರಬಾರದೆಂದುಕೊಂಡಿದ್ದೇನೆ. ಇದೆಂಥ ನಿರ್ಧಾರ ಸುಲೋಚನ? ಬೇರೆ ಯಾವ ದಾರಿ ಇದೆ ಅತ್ತೆಯವರೇ? ಇನ್ಯಾರಿಗೆ ಶರಣು ಹೋಗಬೇಕು? ಆದರೆ ಸುಲೋಚನ, ನೀನು ಈ ಅರಮನೆಯಲ್ಲೇ ದೇವಿಗೆ ಪೂಜೆಯನ್ನು ಸಲ್ಲಿಸಬಹುದಲ್ಲವೇ? ಇಲ್ಲ ಅತ್ತೆಯವರೇ, ಅನ್ಯ ಆಲೋಚನೆಗಳಿಲ್ಲದೆ ಒಂದೇ ಮನಸ್ಸಿನಿಂದ ಪೂಜಿಸಲು ದೇವಿಯ ಮಂದಿರವೇ ಸೂಕ್ತವೆಂದು ನನ್ನ ಸಂಕಲ್ಪ. ದಯಮಾಡಿ ನನಗೆ ಹೋಗಲು ಅನುಮತಿ ಕೊಡಿ. ಸುಲೋಚನ, ನಿಜವಾಗಲೂ ನೀನು ಮಹಾಸತಿ. ನಿನ್ನಂಥವಳಿಗೆ ಇಂಥ ಸಂಕಟ ಉಂಟಾಯಿತಲ್ಲ ಎಂದು ನನಗೆ ಬಹಳ ವಿಷಾದವಾಗಿದೆ. ಆದರೆ ನೀನು ಹೇಳಿದಂತೆ ನನಗೆ ಅನ್ಯ ಮಾರ್ಗವೇ ಇಲ್ಲ. ಆ ದೈವಕ್ಕೆ ಶರಣಾಗಬೇಕು. ಆಗಲಿ ಮಗಳೇ, ನೀನು ಆ ದೇವಿಯ ಮಂದಿರಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸು. ಆ ಸರ್ವಮಂಗಳೆ ನಿನಗೆ ಸರ್ವಮಂಗಳವನ್ನು ಉಂಟು ಮಾಡಲಿ. ನಿನಗೊಂದು ಸಂತೋಷದ ವಾರ್ತೆ ಇದೆ. ಏನದು ತ್ರಿಜಟೆ? ಆ ದುರುಳ ರಾವಣನೊಂದಿಗೆ
ನನ್ನ ಸ್ವಾಮಿ ಯುದ್ಧ ಮಾಡುವ ಪ್ರಸಂಗ ಬಂತೆ, ಅಥವಾ ಈಗಾಗಲೇ ಅವನು ನನ್ನ ಸ್ವಾಮಿಯಿಂದ ಪರಾಜಿತನಾದನೆ? ನಿನ್ನ ಆತುರ ನನಗೆ ಅರ್ಥವಾಗುತ್ತದೆ ಸೀತೆ. ಅದಾಗಬೇಕಾದರೆ ಮೊದಲು ಲಕ್ಷ್ಮಣ ಮತ್ತು ಇಂದ್ರಜಿತುವಿನ ನಡುವೆ ನಡೆಯುತ್ತಿರುವ ಯುದ್ಧ ಮುಗಿಯಬೇಕಲ್ಲವೇ? ಅದು ನಿಜ ತ್ರಿಜಟೆ. ಇಂದ್ರಜಿತು ಪರಾಭವಗೊಳ್ಳಬೇಕೆಂದರೆ ಅವನು ಹೋಮ ಅರ್ಧಕ್ಕೆ ಬಿಟ್ಟು ಬರಬೇಕು. ಆಲದ ಮರದ ಬಳಿ ಭೂತ ಬಲಿ ಕೊಡಲು ಅವಕಾಶವಾಗಬಾರದೆಂದು ನೀನೇ ಹೇಳಿದೆಯಲ್ಲ? ಹೌದು ಸೀತೆ, ನಾನೇ ಹೇಳಿದ್ದೆ. ಈಗ ಅದು ಸಾಧ್ಯವಾಗುತ್ತಿದೆ. ಆ ಆಲದ ಮರದ ಬಳಿಯಲ್ಲಿಯೇ ಲಕ್ಷ್ಮಣ ಮತ್ತು ಇಂದ್ರಜಿತುವಿಗೆ ಘೋರ ಯುದ್ಧ ನಡೆಯುತ್ತಿದೆಯಂತೆ. ಹೌದೇ? ಅಂದರೆ ಲಕ್ಷ್ಮಣನಿಂದ ಆ ರಾವಣ ಪುತ್ರ ಹತನಾಗುವ ಕ್ಷಣ ದೂರವಿಲ್ಲ ಅಲ್ಲವೇ ತ್ರಿಜಟೆ? ಹೌದು ಸೀತೆ, ನನಗೂ ಹಾಗೆ ಅನ್ನಿಸುತ್ತದೆ. ಆದರೆ ಏಕೆ ತ್ರಿಜಟೆ? ಏಕೆ ಈ ಸಂದೇಹ? ಸೀತೆ, ನಾನು ಹಿಂದೊಮ್ಮೆ ಇಂದ್ರಜಿತುವಿನ ಪತ್ನಿ ಸುಲೋಚನಳ ಬಗ್ಗೆ ನಿನಗೆ ಹೇಳಿದ್ದೇನಲ್ಲವೇ? ಹೌದು, ಹೇಳಿದ್ದೆ. ಅವಳು ಗುಣವತಿ, ಪತಿವ್ರತೆ ಎಂದೂ ಹೇಳಿದ್ದೆ. ಇಂದ್ರಜಿತು ಮರಣ ಹೊಂದಿದರೆ ನಾವು ಸಂತೋಷ ಪಡುತ್ತೇವೆ. ಆದರೆ ಸುಲೋಚನಾ ಮತ್ತು ಮಂಡೋದರಿಗಾಗಿ ನಾವು ದುಃಖ ಪಡಬೇಕಾಗುತ್ತದೆ. ಹೌದು ತ್ರಿಜಟೆ, ಸುಲೋಚನಾ ಪತಿಯನ್ನು ಕಳೆದುಕೊಳ್ಳುತ್ತಾಳೆ, ಮಂಡೋದರಿ ಪುತ್ರನನ್ನು ಕಳೆದುಕೊಳ್ಳುತ್ತಾಳೆ. ಹೌದು ಸೀತೆ, ಅವರಿಬ್ಬರು ಪರಮ ಪತಿವ್ರತೆಯರು. ಆದರೆ ದುರ್ದೈವವೆಂದರೆ ಅವರ ದುಃಖಕ್ಕೆ ಅವರ ಪತಿಯರೇ ಕಾರಣರಾಗಿದ್ದಾರೆ. ಅಂಥ ಪತಿವ್ರತೆಯರು ತಮ್ಮ ಪತಿಯರು ಮಾಡುವ ಅಧರ್ಮ ಕಾರ್ಯವನ್ನು ತಪ್ಪಿಸಿ ಈ ಯುದ್ಧವನ್ನು ನಿಲ್ಲಿಸಬಾರದಾಗಿತ್ತೆ. ಪ್ರಭು 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 ಹೇಳಿ ಪ್ರಭು, ಎಚ್ಚರಗೊಳ್ಳಿ ಪ್ರಭು. ನಾನೆಲ್ಲಿರುವೆ ಪ್ರಭು? ನೀವು ಯುದ್ಧ ಮಾಡುತ್ತಿರುವಿರಿ ಪ್ರಭು. ಹೌದು ಹೌದು, ನಾನು ಯುದ್ಧ ಮಾಡುತ್ತಿದ್ದೆ. ನರಮಾನವ ಲಕ್ಷ್ಮಣನೊಂದಿಗೆ ಯುದ್ಧ ಮಾಡುತ್ತಿದ್ದೆ. ಎಲ್ಲಿಯ ಲಕ್ಷ್ಮಣ? ಎಲ್ಲಿ? ಏನಾಯ್ತು ರಾವಣ ಪುತ್ರ? ಇಂದ್ರನನ್ನು ಗೆದ್ದ ಇಂದ್ರಜಿತುವಲ್ಲವೇ ನೀನು? ಪಾಪ, ನನ್ನ ಶರಾಘಾತಕ್ಕೆ ಮೂರ್ಛೆಗೊಂಡು ಮುಂದೇನಾಗುವುದೋ ಎಂದು ಆತಂಕಗೊಂಡಿರುವೆಯಾ? ಈಗಲಾದರೂ ಈ ಲಕ್ಷ್ಮಣನ ಪರಾಕ್ರಮವೇನೆಂದು ಅರ್ಥವಾಯಿತೆ? ಸಾಕು ಮಾಡು ನಿನ್ನ ಈ ಆತ್ಮಶ್ಲಾಘನೆಯನ್ನು. ಮೂರ್ಛೆಗೊಳಿಸಿದ ಮಾತ್ರಕ್ಕೆ ನನ್ನ ಮೇಲೆ ವಿಜಯ ಸಾಧಿಸಿದೆ ಎಂದು ಭ್ರಮಿಸಬೇಡ. ಗೆಲ್ಲುತ್ತೇನೆ ರಾವಣ ಪುತ್ರ, ಖಂಡಿತ ಗೆಲ್ಲುತ್ತೇನೆ. ಧರ್ಮದ ಬೆಂಬಲವಿಲ್ಲದ ನೀನು ಗೆಲ್ಲಲು ಸಾಧ್ಯವೇ ಇಲ್ಲ. ಏಕೆ ಸಾಧ್ಯವಿಲ್ಲ? ಸಾಧ್ಯವಿಲ್ಲದೆ ಇರುವುದನ್ನು ಸಾಧಿಸಿ ತೋರಿಸುತ್ತಾನೆ ಈ ಇಂದ್ರಜಿತು. ಈ ಯುದ್ಧ ಹೀಗೆ ಮುಂದುವರಿಯಬಾರದು. ಬೇಗ ಅಂತ್ಯ ಕಾಣಬೇಕು. ಈ ಅನಿಶ್ಚಿತತೆ ಮುಕ್ತಾಯವಾಗಬೇಕು. ಲಂಕೆಯಲ್ಲಿನ
ಯುಗವು ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ